ಖಾಸಗಿಯವರಿಗೆ ಕೊಡುತ್ತಿರುವ ಸರ್ಕಾರಕ್ಕೆ ಹೇ ಧಿಕ್ಕಾರ. ಎಲ್ಲಿಯವರೆಗೆ ಹೋರಾಟ, ಎತ್ತಕ್ಕಾಗಿ ಹೋರಾಟ, ನೂರಾರು ವರ್ಷಗಳಿಂದ ಜನಸಾಮಾನ್ಯರು ಕಟ್ಟಿದಂತ ವಿದ್ಯುತ್ ಕ್ಷೇತ್ರವನ್ನ ಇವತ್ತು ಖಾಸಗಿಯವರಿಗೆ ಹಸ್ತಾಂತರ ಮಾಡುವುದನ್ನು ಸಿಪಿಐಎಂ ಗುಲ್ಬರ್ಗ ಜಿಲ್ಲಾ ಸಮಿತಿ ತೀವ್ರವಾಗಿ ಖಂಡಿಸುತ್ತದೆ. ಉದ್ದೇಶ ಇಷ್ಟೇ, ಇವತ್ತು ವಿದ್ಯುತ್ತಿನಿಂದ ಹಲವಾರು ಬಡ ಜನರಿಗೆ ಹಲವಾರು ಯೋಜನೆಗಳನ್ನ ಜಾರಿಯಾಗಿದೆ. ಬಡವರಿಗೆ ಭಾಗ್ಯಲಕ್ಷ್ಮಿ, ಭಾಗ್ಯಜ್ಯೋತಿ, ಮತ್ತು ರೈತರಿಗೆ ಉಚಿತ ಪಂಪ್ಸೆಟ್ಗೆ ಉಚಿತ ವಿದ್ಯುತ್, ಇಂಥ ಹಲವಾರು ಯೋಜನೆಗಳನ್ನ ತರುವುದರ ಮೂಲಕ ವಿದ್ಯುತ್ತನ್ನ ಕಟ್ಟಿದವರು, ವಿದ್ಯುತ್ ಕ್ಷೇತ್ರವನ್ನ ಕಟ್ಟಿದವರು ಈ ನಾಡಿನ ಜನತೆ. ಈ ನಾಡಿನ ಜನತೆಯ ಒಂದು ಆಸ್ತಿಯನ್ನ ಇವತ್ತು ಏಕಾಏಕಿಯಾಗಿ ಟಾಟಾ ಕಂಪನಿಗೆ ಸರ್ಕಾರ ಹಸ್ತಾಂತರ ಮಾಡುವುದನ್ನ ನಾವು ಇವತ್ತು ವಿರೋಧಿಸ್ತೀವಿ. ಇದು ಆಗಬಾರ್ದು ಅನ್ನೋಂಥದ್ದು. ಬರೇ ಈ ವಿದ್ಯುತ್ ಖಾಸಗೀಕರಣ ಮಾಡುವುದರಿಂದ ರೈತರಿಗಷ್ಟೇ ತೊಂದರೆ ಆಗ್ತಾ ಇಲ್ಲ. ಹಲವಾರು ನೌಕರಶಾಹಿಗಳು ಇವತ್ತು ಜಸ್ಕಾಂನಲ್ಲಿ ದುಡಿಯುವಂತ ಲೈನ್ಮನ್ ಇರುವುದು, ಇಂಥ ಹಲವಾರು ಸಿಬ್ಬಂದಿಗಳನ್ನು ಅವರು ಕೂಡ ಖಾಸಗಿಯವರು ಕಡಿತ ಮಾಡುತ್ತಿರುವುದನ್ನ ಆಗುತ್ತೆ. ಈಗಾಗಲೇ ನಾವು ನೋಡಿದೀವಿ, BSNL ಅನ್ನ ಖಾಸಗೀಕರಣ ಮಾಡುವಾಗ CPM ಬಹಳ ದೊಡ್ಡ ಮಟ್ಟದಲ್ಲಿ ವಿರೋಧ ಮಾಡಿತ್ತು. ಆದರೂ ಕೂಡ ಸರ್ಕಾರ ಇವತ್ತು ಅದನ್ನ ಖಾಸಗೀಕರಣ ಮಾಡುವುದರ ಮೂಲಕ ಜಿಯೋ ಕಂಪನಿಗೆ ಕೊಟ್ಟಿದ್ದು ಮತ್ತು ಏರ್ಟೆಲ್ ಕಂಪನಿ ಕೊಟ್ಟಿದ್ದನ್ನ ನಾವು ನೋಡಿದೀವಿ. ಅದರ ಭಾಗವಾಗಿ ಇವತ್ತು ನೂರಾರು ಜನ, ಸಾವಿರಾರು ಜನ ಕಾರ್ಮಿಕರು ಇವತ್ತು ಬೀದಿ ಪಾಲಾದಂತ ಉದಾಹರಣೆಗಳನ್ನು ನಾವು ನೋಡ್ತಿದ್ದೀವಿ. ಹಾಗಾಗಿ ತಕ್ಷಣ ಇವತ್ತು ನಾವು ಇಲ್ಲಿ CPM ಪಕ್ಷ ಕರ್ನಾಟಕ ವಿದ್ಯುತ್ ಶಕ್ತಿ ಆಯೋಗಕ್ಕೆ, ನಿಯಂತ್ರಣ ಆಯೋಗಕ್ಕೆ ನಾವು ಅರ್ಜಿ ಕೊಡೋಕೆ ಬಂದಿವಿ. ಉದ್ದೇಶ ಇಷ್ಟೇ, ಖಾಸಗೀಕರಣ ಮಾಡಬೇಡ್ರಿ, ಇದು ಸರ್ಕಾರದ ಆಸ್ತಿ, ಸರ್ಕಾರ ತಮ್ಮ ಒಂದು ಆಧೀನದಲ್ಲಿ ಇಟ್ಕೋಬೇಕನ್ನಂಥದ್ದು. ಮತ್ತು ಇವತ್ತು ಯಾವುದೇ ಈ ವಿದ್ಯುತ್ ಕ್ಷೇತ್ರವನ್ನ ನಾವು ಸರ್ಕಾರ ಕಟ್ಟಿದ್ದಲ್ಲ, ಇವತ್ತು ದುಡಿಯುವಂತ ಜನ, ರೈತರು, ಇಂಥವ್ರೆಲ್ಲರನ್ನು ನಾವು ಇವತ್ತು ಡಿಪಾಸಿಟ್ ಇಡೋದ್ರ ಮೂಲಕ ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನ ನಾವು ಮಾಡಿಟ್ಟಿದ್ದೀವಿ. ಇವತ್ತು ಅದಕ್ಕೆ ಯಾವುದೇ ರೀತಿಯ ವೆಚ್ಚ ಇಲ್ಲ. ಹಂಗಾಗಿ ಅಂಥದನ್ನ ಇವತ್ತು ದೊಡ್ಡ ಪ್ರಮಾಣದ ಇಂಥ ಕ್ಷೇತ್ರವನ್ನ ಖಾಸಗಿಯವರಿಗೆ ಕೊಡೋದ್ರ ಮೂಲಕ ನೀವು ಖಾಸಗಿಯವರ ಪರವಾದಂತ ಮತ್ತು ಬಂಡವಾಳಶಾಹಿಗಳ ಪರವಾದಂತ ನೀತಿ ಅನುಸರಿಸ್ತೀರಿ ಅನ್ನುವಂತ ಮಾತನ್ನು ನಾವು ಕೇಳಬೇಕಾಗ್ತದ. ಹಂಗಾಗಿ ತಕ್ಷಣನೇ ಇವತ್ತು KERC ಅವರು ಈ ಖಾಸಗೀಕರಣವನ್ನು ಕೈ ಬಿಡಬೇಕು ಅಂತ ಹೇಳಿ ಗುಲ್ಬರ್ಗಾ ಜಿಲ್ಲಾ ಸಮಿತಿ ವತಿಯಿಂದ ನಾವು ಒತ್ತಾಯ ಮಾಡ್ತೀವಿ. ಶ್ರೀಮಂತ್ ಬಿರಾದಾರ್, ಜಿಲ್ಲಾ ಕಾರ್ಯದರ್ಶಿ ಮಂಡಳಿ ಸದಸ್ಯರು, CPIM.